ನಮಸ್ಕಾರ, ಈ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ದಲಿತರ ಸ್ಮಶಾನ ನಿರ್ಮಾಣ ತಗಾದೆ, ಎರಡು ಗುಂಪುಗಳ ನಡುವೆ ಭುಗಿಲೆದ್ದ ಗಲಾಟೆ, ಮಾರಾಮಾರಿ, ಪೊಲೀಸರ ಸಕಾಲಿಕ ಮಧ್ಯಪ್ರವೇಶ, ತಪ್ಪಿದ ಅನಾಹುತ. ಹದಗೆಟ್ಟು ಹೋದ ಗ್ರಾಮದ ರಸ್ತೆ ಇಂದು ನಾಳೆ ಸರಿ ಹೋಗುತ್ತದೆಂದು ಹುಸಿಯಾಗಿತ್ತು. ಈ ನ್ಯೂಸ್ ವರದಿ. ಇಂಪ್ಯಾಕ್ಟ್ ರಸ್ತೆ ಕಾಮಗಾರಿ ಶುರು ಮಾಡಿದ ಅಧಿಕಾರಿಗಳು. ಸರ್ಕಾರಗಳು ಮಾಡಲಾರದ ಕೆಲಸಗಳನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ತಮ್ಮ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಮೂಲಕ ಜಾರಿಗೆ ತರುತ್ತಿದ್ದಾರೆ. ಮಹಾತ್ಮ ಗಾಂಧಿ ಗ್ರಾಮೀಣ ಖಾತ್ರಿ ಯೋಜನೆಯಡಿ ಸ್ವಚ್ಛ ಸಂಕೀರ್ಣ ನಿರ್ಮಾಣಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಚಾಲನೆ. ವಾರ್ತೆಗಳ ವಿವರ. ದಲಿತರ ಸ್ಮಶಾನ ನಿರ್ಮಾಣಕ್ಕೆ ಜಾಗ ನೀಡಬೇಕೆಂದು ದಲಿತ ಗುಂಪು ಪಟ್ಟು ಹಿಡಿದಿದೆ. ಆದ್ರೆ ನಮ್ಮ ಸ್ವಂತ ಜಮೀನಿನಲ್ಲಿ ನಾವೇಕೆ ಜಾಗ ಕೊಡಬೇಕು ಅಂತ ಜಮೀನಿನ ಮಾಲೀಕ, ಆ ಭೂ ಮಾಲೀಕನ ಮತ್ತು ದಲಿತರ ನಡುವೆ ಸ್ಮಶಾನ ನಿರ್ಮಾಣ ಕಾರಣದಿಂದಾಗಿ ಭುಗಿಲೆದ್ದ ಗಲಾಟೆ, ಇಬ್ಬರ ನಡುವೆ ಮಾರಾಮಾರಿ ನಡೆದಿದ್ದು ಎರಡೂ ಕಡೆ ಪ್ರಕರಣಗಳು ದಾಖಲಾಗಿವೆ. ಶಿಡ್ಲಘಟ್ಟ ನಗರದ ದಿಬ್ಬೂರಹಳ್ಳಿ ಬೈಪಾಸ್ನ ಸಿದ್ಧಾರ್ಥನಗರದ ಬಳಿ ಗುರ್ರಪ್ಪನ ಬಡಾವಣೆಯ ಸಮೀಪ ದಲಿತರು ಹಿಂದಿನಿಂದಲೂ ತಮ್ಮ ಹಿರಿಯರ ಸಮಾಧಿಗಳನ್ನು ನಿರ್ಮಿಸಿಕೊಂಡು ಬಂದಿದ್ದಾರೆ. ಪಕ್ಕದಲ್ಲೇ ರಾಜ್ಕುಮಾರ್ ಎಂಬುವವರಿಗೆ ಸೇರಿದ ಪರಿವರ್ತಿತ 12 ಗುಂಟೆ ಜಮೀನು ಇದೆ. ದಲಿತರು ಸಮಾಧಿಗಳನ್ನು ಕಟ್ಟಿದ ಜಾಗ ತುಂಬಿದ್ದು, ಸಮಾಧಿಗಳನ್ನು ನಿರ್ಮಿಸಲು ರಾಜ್ಕುಮಾರ್ ಅವರಿಗೆ ಸೇರಿದ ಜಾಗವನ್ನು ಮೀಸಲು ಇಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ದಲಿತರು ಅರ್ಜಿ ಸಲ್ಲಿಸಿದ್ದು, ಪ್ರಕರಣ ಉಪವಿಭಾಗಾಧಿಕಾರಿಗಳ ಕೋರ್ಟ್ನಲ್ಲಿ ಬಾಕಿ ಇದೆ. ಈ ಮಧ್ಯೆ ರಾಜ್ಕುಮಾರ್ ಅವರು ತಮ್ಮ ಜಮೀನಿನಲ್ಲಿ ಕೆಲಸ ಕಾರ್ಯಗಳನ್ನು ನಡೆಸಿ ಅನುಭವಗಳನ್ನು ಮುಂದುವರಿಸಲು ಹಲವರು ಅಡ್ಡಿಪಡಿಸುತ್ತಿದ್ದು, ರಕ್ಷಣೆ ನೀಡುವಂತೆ ತಹಸೀಲ್ದಾರ್ ಅವರಿಗೆ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದರು. ದಾಖಲೆಗಳನ್ನು ಪರಿಶೀಲಿಸಿದ ತಹಸೀಲ್ದಾರರು ಸರ್ವೆ ನಂಬರ್ 544ರಲ್ಲಿ 12 ಗುಂಟೆ ಜಮೀನು ರಾಜ್ಕುಮಾರ್ ಅವರಿಗೆ ಸೇರಿದ್ದು, ಭೂ ಪರಿವರ್ತನೆಯೂ ಆಗಿದೆ. ಹಾಗಾಗಿ ರಾಜ್ಕುಮಾರ್ ಅವರು ಜಮೀನಿನಲ್ಲಿ ಕೆಲಸ ಕಾರ್ಯ ಮಾಡಿ ಅನುಭವ ಮುಂದುವರಿಸಲು ರಕ್ಷಣೆ ಕೊಡಿ ಎಂದು ಪೊಲೀಸರಿಗೆ ಪತ್ರ ಬರೆದಿದ್ದಾರೆ. ಹಾಗಾಗಿ ರಾಜ್ಕುಮಾರ್ ಅವರು ತಮ್ಮ ಜಮೀನಿನಲ್ಲಿ ಜೆಸಿಬಿಯಿಂದ ಉಳುಮೆ ಕಾರ್ಯ ನಡೆಸಲು ಮುಂದಾದಾಗ ನಗರಸಭೆ ಸದಸ್ಯ ಕೃಷ್ಣಮೂರ್ತಿ ಹಾಗೂ ದಲಿತ ಕಾಲೋನಿಯವರು ಈ ಜಮೀನನ್ನ ಸ್ಮಶಾನಕ್ಕೆ ಮೀಸಲು ಇಡಬೇಕೆಂದು ಡಿಸಿ ಅವರಿಗೆ ಅರ್ಜಿ ಕೊಟ್ಟಿದ್ದೇವೆ. ಅದು ಇತ್ಯರ್ಥ ಆಗುವವರೆಗೂ ಈ ಜಮೀನಿನಲ್ಲಿ ಏನೂ ಕೆಲಸ ಮಾಡಬಾರದು ಎಂದು ತಗಾದೆ ತೆಗೆದಿದ್ದಾರೆ. ಆಗ ರಾಜ್ಕುಮಾರ್ ಕುಟುಂಬ ಹಾಗೂ ಕೃಷ್ಣಮೂರ್ತಿ ಮತ್ತವರ ಬೆಂಬಲಿಗರ ನಡುವೆ ಮಾರಾಮಾರಿ ನಡೆದಿದ್ದು, ಮೂವರು ತೀವ್ರವಾಗಿ ಗಾಯಗೊಂಡಿದ್ದಾರೆ. 574 ಸಬ್ 1 5 ಕಾಲು ಗುಂಟೆ, 574 ಸಬ್ 3 7 ಕಾಲು ಗುಂಟೆ. ಆ ಜಮೀನು ನಮಗೆ ಎಲ್ಲ ಡಕ್ಕ ಇಟ್ಟು ನಮಗೆ ನನ್ನ ಹೆಸರಲ್ಲಿದೆ, ರಾಜ್ಕುಮಾರ್ ನನ್ನ ಹೆಸರಲ್ಲಿದೆ. ಆ ಜಮೀನು ನೋಡೋಕೆ ಅಲ್ಲಿ ಜಮೀನಲ್ಲಿ ಕ್ಲೀನ್ ಮಾಡಕ್ಕೆ ಹೋಗಿದ್ರೆ ಈ ಥರ 85 ಇವನು ಸ್ಟಾರ್ ಮಂಜು, ಆಮೇಲೆ ಕೃಷ್ಣಮೂರ್ತಿ, ಅನಿಲ್, ಈ ಥರ ಇವರೆಲ್ಲ ಬಂದು ಹೆಂಗೆ ನಂಗೆ ಮಿಂಚು ನಾವೆಲ್ಲ ಹೊಡೆದ್ಬಿಟ್ಟು ಒಂದು 15 ಜನ ಈ ಥರ ಮಾಡಿ ಇಕ್ಕಿದ ನಮ್ಮನ್ನ ನಾವು ಏನು ಮಾಡಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಉದ್ದೇಶಪೂರ್ವಕವಾಗಿ ರೌಡಿ ಶೀಟರ್ ಆಗಿರುವಂಥ ಕುಟುಂಬದವರು, ಗಡಿಪಾರು ಮಾಡಿರೋಂಥ ಕುಟುಂಬದವರು, ತೊಬಡ ನಾಗರಾಜು ಮತ್ತು ಅವ್ರ ತಮ್ಮದ ರಾಜ್ಕುಮಾರ್, ಆನಪ್ಪ ಇಂಥ ಕುಟುಂಬದವ್ರು ಬಂದು ಇಲ್ಲಿ ದೌರ್ಜನ್ಯ ಮಾಡಿ ಇವತ್ತು ನಮ್ಮ ಹೆಸರಲ್ಲಿ ಆಗಿದೆ, ನಾವು ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಬಂದು ಮಶಾಣ ಕಾಂಪೌಂಡ್ ಎಲ್ಲ ಹೊಡೆದು ಮಶಾಣಗಳೆಲ್ಲ ಉಬ್ಬಿಸಿ ಮೇಲೆಗೆ ಮೂಲ ಎಲ್ಲ ಬರೋಂಥ ಮೇಲೆಗೆ ಮಾಡಿ ಇವಾಗೆಲ್ಲ ಮಶಾಣ ಬಾಡಿಗಳೆಲ್ಲ ಇದ್ದು ಆಚೆ ನಿಂತಿದೆ. ಇವಾಗ ಬಂದು ತಹಸೀಲ್ದಾರ್ ಮೇಡಮ್ ಅವರು, DSP ಸಾಹೇಬರು, ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಸರ್ ಎಲ್ಲ ಬಂದು ಆಯ್ತು ಇದೆಲ್ಲ ಲ್ಯಾಂಡ್ ಎಕ್ವೇಷನ್ ಮಾಡಿಕೊಡ್ತೀವಿ, ನಿಮಗೆ ಲ್ಯಾಂಡ್ ಎಕ್ವೇಷನ್ ಪ್ರೊಸೀಜರ್. ಸ್ಥಳಕ್ಕೆ ಡಿವೈಎಸ್ಪಿ ಲಕ್ಷ್ಮಯ್ಯ, ಸಿಪಿಐ ಸುರೇಶ್, ತಹಸೀಲ್ದಾರ್ ಕೆ ಅರುಂಧತಿ ಅವರು ಎರಡೂ ಗುಂಪಿನವರನ್ನ ಕರೆಸಿ ವಿವಾದಿತ ಜಮೀನಿನ ಇತ್ಯರ್ಥದ ಅರ್ಜಿ ಉಪವಿಭಾಗಾಧಿಕಾರಿಗಳ ಬಳಿ ಇದ್ದು, ಅಲ್ಲಿ ಇತ್ಯರ್ಥ ಆಗುವವರೆಗೂ ಎರಡೂ ಕಡೆಯವರು ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳುವಂತೆ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್, ಶಿಡ್ಲಘಟ್ಟ. ಅದು ಬರಪೀಡಿತ ಗ್ರಾಮ. ದಶಕಗಳೇ ಕಳೆದರೂ ಡಾಂಬರೀಕರಣ ಕಾಣದ ರಸ್ತೆ. ಸಮಸ್ಯೆ ಇಂದು ಸರಿ ಹೋಗಬಹುದು, ನಾಳೆ ಸರಿ ಹೋಗಬಹುದು ಎಂಬ ನಂಬಿಕೆ ಈ ಗ್ರಾಮಸ್ಥರದ್ದು. ಈ ಅವೈಜ್ಞಾನಿಕ ರಸ್ತೆಯಿಂದ ಕೊಚ್ಚೆಯಲ್ಲಿ ಪ್ರತಿನಿತ್ಯ ಒಬ್ಬರಲ್ಲ ಒಬ್ಬರು ಆಯ ತಪ್ಪಿ ಬೀಳುವುದು ಸಹಜವಾಗಿತ್ತು. ಈ ಬಗ್ಗೆ ಈ ನ್ಯೂಸ್ ವರದಿ ಮಾಡಿತ್ತು. ವರದಿ ನೋಡಿ ಎಚ್ಚೆತ್ತ ಅಧಿಕಾರಿಗಳು ಕಾಮಗಾರಿ ಆರಂಭಿಸಿದ್ದು, ಈ ಗ್ರಾಮಗಳ ಜನತೆ ಸಂತಸ ಪಟ್ಟಿದ್ದಾರೆ. ಹೇಗೆ ಪರಿಹಾರ ಸಿಕ್ತು ಅನ್ನೋದಕ್ಕೆ ಈ ವರದಿ ನೋಡಿ.
ಹೌದು, ಮಧುಗಿರಿ ತಾಲೂಕಿನ ಚಿಕ್ಕಮಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿ ವೀರಾಪುರ ಗ್ರಾಮದ ನತದೃಷ್ಟಕ್ಕೆ ವರ್ಷಗಳೇ ಕಳೆದರೂ ಡಾಂಬರು ಕಾಣದ ರಸ್ತೆಯಿಂದ ಜನ ಹೈರಾಣಾಗಿದ್ರು. ವೀರಾಪುರ ಸೇರಿದಂತೆ ವೀರನಾಗೇನಹಳ್ಳಿ, ಕಾಳೇನಹಳ್ಳಿ, ಹೊಸಹಳ್ಳಿ, ತಿಗಳರಹಳ್ಳಿ, ವಡ್ಡರಹಟ್ಟಿಯ 6 ಹಳ್ಳಿಯ ಜನತೆ ಇದೇ ರಸ್ತೆಯಲ್ಲಿ ಸಂಚರಿಸಬೇಕಿತ್ತು. ಹದಗೆಟ್ಟ ರಸ್ತೆಯಿಂದ ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದ ಗ್ರಾಮಸ್ಥರು ಸ್ಥಳೀಯ ಗ್ರಾಮ ಪಂಚಾಯಿತಿ ಚುನಾವಣೆ ಬಹಿಷ್ಕರಿಸಲು ತೀರ್ಮಾನಿಸಿದ್ರು. ಇನ್ನು ಈ ಬಗ್ಗೆ ಈ ನ್ಯೂಸ್ ಮಾಡಿದ್ದ ಒಂದು ವರದಿಯಿಂದ ಶಾಸಕ ಎಂವಿ ವೀರಭದ್ರಯ್ಯ ವೀರಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ್ದು, ರೋಲರ್ ಹಾಗೂ ಜೆಸಿಬಿ ಯಂತ್ರಗಳು ಕೆಲಸ ಮಾಡುತ್ತಿವೆ. ಕೊಡಗೇನಹಳ್ಳಿ ಹೋಬಳಿ ನಮ್ಮದು. ನಾನು JDS ಮುಖಂಡ. ಈ ನ್ಯೂಸ್ನಲ್ಲಿ ಇದು ವೀರಾಪುರದಿಂದ ಕಾಳೇನಹಳ್ಳಿಗೆ ಹೋಗೋ ದಾರಿ ತುಂಬ ಹದಕಟ್ಟಿತ್ತು. ಅದರಲ್ಲಿ ಈ ನ್ಯೂಸ್ನವರು ಇದು ಮಾಡಿರೋದ್ರಿಂದ ತಕ್ಷಣ ನಮ್ಮ ಶಾಸಕರು ಭೇಟಿ ಮಾಡಿ ಆ ಗ್ರಾಮದಲ್ಲಿ ರಸ್ತೆ ಏನಾಗಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಹಾಗೂ ತಕ್ಷಣ ಕಾಮಗಾರಿಯನ್ನು ಮಾಡೋದಕ್ಕೆ ಸಿದ್ಧತೆಗಳನ್ನು ನಡೆಸಿದ್ದಾರೆ. ಕಾಮಗಾರಿ ನಡೀತಾ ಇದೆ. ಈಗ ಕಾಮಗಾರಿ ನಡೀತಾ ಇದೆ. ಆದರೆ ನಮ್ಮ ಇದರಲ್ಲಿ ಭಾಳ ಹಿಂದುಳಿದ ತಾಲೂಕು ನಮ್ದು ಹೇಳಬೇಕಂದ್ರೆ, ಮಧುಗಿರಿ ತಾಲೂಕಿನಲ್ಲಿ ಭಾಳ ಹಿಂದುಳಿದ ತಾಲೂಕು. ನಮ್ಮದು ಏಕಶಿಲಾ ಬೆಟ್ಟ ಇದೆ, ನಮ್ದಷ್ಟೇ ಬೆಟ್ಟ ತೋಡ್ಕೊಂಡಿರ್ಬೇಕು ಆ ಥರ ಆಗಿದೆ. ಆದರೆ ನಮ್ಮ ಶಾಸಕರು ಭಾಳ ಉತ್ಸಾಹದಿಂದ ನಮ್ಮ ತಾಲೂಕಿನಲ್ಲಿ ಎಲ್ಲೆಲ್ಲಿ ಕಾಮಗಾರಿಗಳು ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲ ಹಂತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇನ್ನೂ ನಮ್ಮ ಇದಕ್ಕೆ ಅನುದಾನ ಸಾಲದು. ನಮ್ಮ ಶಾಸಕರಿಗೆ ಕೊಟ್ಟಿರ್ತಕ್ಕಂಥ ಅನುದಾನ ವಾಪಸ್ ತಗೊಂಡಿರೋದು ನಮ್ಮ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ರೆ ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳಿಗೂ ಧನ್ಯವಾದ ಸಲ್ಲಿಸ್ತೀವಿ. ಮತ್ತು ಈ ವಾಹಿನಿ ನಮ್ಮ ನ್ಯೂಸ್ ಚಾನಲ್ನವರು ನಮ್ಮ ಈ ಥರ ಇದನ್ನು ಚಾಲನೆಯಲ್ಲಿ ಇದು ಮಾಡಿರೋದ್ರಿಂದ ನಮಗೆ ತುಂಬ ಸಂತೋಷ, ಧನ್ಯವಾದಗಳು. ಇಂಥ ಕಾಮಗಾರಿ ಅವರಿಂದಲೇ ಚಾಲನೆ ಆಗಿದೆ ಅಂತ ನಾವು ಸಂತೋಷ ಪಡ್ತಾ ಇದ್ದೀವಿ. ಸುಮಾರು ವರ್ಷಗಳಿಂದ ಈ ರಸ್ತೆ ಮಾಡುವಂತೆ ಮನವಿ ಮಾಡಿದ್ರೂ ಯಾರೊಬ್ಬರೂ ಗಮನ ಹರಿಸಿರಲಿಲ್ಲ. ಈ ಬಗ್ಗೆ ಈ ನ್ಯೂಸ್ ವರದಿ ಮಾಡಿದ ಪರಿಣಾಮ ಶಾಸಕರಾದ ಎಂವಿ ವೀರಭದ್ರಯ್ಯ ಸೇರಿದಂತೆ ಅಧಿಕಾರಿಗಳು ಭೇಟಿ ನೀಡಿ ರಸ್ತೆ ಪರಿಶೀಲಿಸಿದ್ದು, ನಮ್ಮ ಗ್ರಾಮಕ್ಕೆ ರಸ್ತೆ ಕಾಮಗಾರಿ ತ್ವರಿತವಾಗಿ ನಡೆಯುತ್ತಿದೆ. ಈ ನ್ಯೂಸ್ ಸುದ್ದಿವಾಹಿನಿಯಲ್ಲಿ ವೀರಾಪುರ ಗ್ರಾಮದ ಸಮಸ್ಯೆ ಬಗ್ಗೆ ವರದಿಯಾಗಿತ್ತು. ಈ ಬಗ್ಗೆ ತಕ್ಷಣ ಶಾಸಕರು ಭೇಟಿ ನೀಡಿ ಕಾಮಗಾರಿಗೆ ಕ್ರಮ ಕೈಗೊಂಡಿದ್ದಾರೆ. ಮಧುಗಿರಿ ಹಿಂದುಳಿದ ತಾಲೂಕಾಗಿದ್ದು, ಮುಖ್ಯಮಂತ್ರಿಗಳು ಹಿಂಪಡೆದ ಅನುದಾನ ಬಿಡುಗಡೆ ಮಾಡಿದರೆ ಏಕಶಿಲಾ ಬೆಟ್ಟವನ್ನ ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ. ಈ ನ್ಯೂಸ್ ಸಂಸ್ಥೆಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದಿದ್ದಾರೆ. ಚಿಕ್ಕಮಾಲೂರಿಂದ ವೀರಾಪುರದಿಂದ ಕಾಳೇನಹಳ್ಳಿ ಅದನ್ನು ಈ ರೋಡ್ನ ಕ್ಲೀನಾಗಿ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀನಿ. ಕಾಂಟ್ರಾಕ್ಟರ್ ಈಗಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ರೋಡ್ನ. ಮಳೆ ಬಂದಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಈಗ ಇವತ್ತು ಸಾಯಂಕಾಲ ರೋಲರ್ ಬರ್ತದೆ, ಅದನ್ನು ಫಾರ್ಮೇಷನ್ ಮಾಡ್ಕೊಂಡು ಇದು ಕಾಳೇನಹಳ್ಳಿವರೆಗೂ ಆಗುತ್ತೆ. ಇದಾದಮೇಲೆ ನಾನು ಎಲ್ಲಿ ನಮ್ಮ ಇದು ತಿಗಳರಹಳ್ಳಿ ತೊಗೊತೀನಿ. ಇದಾದಮೇಲೆ ಫಸ್ಟ್ ಇದು ಮುಗಿಲಿ, ಇದಾಗ್ತದೆ. ಒಟ್ಟಾರೆ 6 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಚಿಕ್ಕಮಾಲೂರು ಸಿ ವೀರಾಪುರ ಗ್ರಾಮದ ರಸ್ತೆ ಸಮಸ್ಯೆ ನಿವಾರಣೆಯಾಗಿದ್ದು, ಈ ಗ್ರಾಮಗಳ ಜನರು ಈಗ ನೆಮ್ಮದಿಯಿಂದ ಓಡಾಡಲು ಅನುಕೂಲವಾದಂತಾಗಿದೆ. ಸಿರಾಜ್ ಅಹ್ಮದ್, ಈ ನ್ಯೂಸ್, ಮಧುಗಿರಿ. ಸರ್ಕಾರಗಳು ಮಾಡಲಾಗದಿದ್ದರೂ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ತಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಜಾರಿಗೆ ತರುತ್ತಿದ್ದಾರೆ. ಗ್ರಾಮೀಣ ಭಾಗದ ಕೆರೆಗಳಲ್ಲಿ ಹೂಳು ತೆಗೆಯುವುದು, ಡೈರಿಗಳಿಗೆ ಸಹಾಯಧನ, ಹೆಣ್ಣು ಮಕ್ಕಳಿಗೆ ಆರ್ಥಿಕ ಅಭಿವೃದ್ಧಿಗೆ ಬೇಕಾದ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ಸಾವಿರಾರು ಮದ್ಯ ವ್ಯಸನಿಗಳಿಂದ ಕುಡಿತ ಬಿಡಿಸಿ ಗಾಂಧಿ ಕನಸು ನನಸು ಮಾಡುತ್ತಿದ್ದಾರೆ ಎಂದು ಎಳವಳ್ಳಿ ರಮೇಶ್ ಕೊಂಡಾಡಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 151ನೇ ಜಯಂತಿ ಅಂಗವಾಗಿ ಚಿಕ್ಕಬಳ್ಳಾಪುರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಜಿಲ್ಲಾ ಕಚೇರಿಯಲ್ಲಿ ಗಾಂಧಿ ಸ್ಮೃತಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. 151ನೇ ಜಯಂತಿ ಅವರ ಕನಸುಗಳನ್ನು ಸರ್ಕಾರಗಳು ನನಸು ಮಾಡಲಾಗದಿದ್ದರೂ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ನನಸು ಮಾಡುತ್ತಿದ್ದಾರೆ. ತಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆ ಮೂಲಕ 10 ಕಾರ್ಯಕ್ರಮಗಳನ್ನು ರಾಜ್ಯದ ಜನರಿಗೆ ನೀಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮದ್ಯವ್ಯಸನಿಗಳಿಂದ ಕುಡಿತ ಬಿಡಿಸಿ ಬೀದಿಗೆ ಬಿದ್ದಿರುವ ಸಾವಿರಾರು ಕುಟುಂಬಗಳಿಗೆ ಮರುಜೀವ ನೀಡಿದ್ದಾರೆಂದು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಎಳವಳ್ಳಿ ರಮೇಶ್ ಆಶ್ಚರ್ಯ ವ್ಯಕ್ತಪಡಿಸಿದರು. ಮಾಡದೇ ಇದ್ದಂಥ ಕಾರ್ಯಕ್ರಮಗಳನ್ನ ಇವತ್ತು ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಮತ್ತು ಅಮ್ಮ ಅವರು ಹೇಮಾವತಿ ತಾಯಿಯವರ ಆಶೀರ್ವಾದದಿಂದ ಇವತ್ತು ಇಡೀ ರಾಜ್ಯದಾದ್ಯಂತ ಪ್ರತಿ ಹಳ್ಳಿಯಲ್ಲೂ ಕೂಡ ಸರ್ಕಾರ ಮಾಡದೇ ಇರಂತ ಜನಕ್ಕೆ ಅತ್ಯವಶ್ಯಕವಾದಂಥ ಗಾಂಧೀಜಿಯವರ ಕನಸಿನ ನನಸು ಮಾಡ್ತಿರುವ ಕೋಚಿಮಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಮಾತನಾಡಿ,
ಗ್ರಾಮಾಭಿವೃದ್ಧಿ ಯೋಜನೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವೊಂದಕ್ಕೆ ಡಾಕ್ಟರ್ ವೀರೇಂದ್ರ ಹೆಗಡೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ಸಂದರ್ಭ ಸಾವಿರಾರು ಜನ ಸೇರಿದ್ರು. ಅವರು ಚಿಕ್ಕಬಳ್ಳಾಪುರಕ್ಕೆ ಕಾಲಿಡುತ್ತಿದ್ದಂತೆ ಭಾರೀ ಮಳೆಯಾಗಿತ್ತು. ಅವರು ಬಯಲು ಸೀಮೆಯ ಜನರ ಜೀವನ ಸುಧಾರಣೆಗೆ ಕೈಜೋಡಿಸಿದ್ದರೆ ಹೈನುಗಾರಿಕೆ ಅಭಿವೃದ್ಧಿಗೆ ಡೈರಿಗಳ ನಿರ್ಮಾಣಕ್ಕೆ ಸಹಾಯ ಮಾಡುತ್ತಿರುವುದು ಶ್ಲಾಘನೀಯ ಕೆಲಸ. ಅದರ ಜೊತೆಗೆ ರೈತರ ಉಳುಮೆಗೆ ಪರಿಕರಗಳನ್ನು ಒದಗಿಸುತ್ತಿರುವುದು, ಹೆಣ್ಣು ಮಕ್ಕಳ ಆರ್ಥಿಕ ಸಬಲತೆಗೆ ಕೈಜೋಡಿಸಿರುವುದು ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದರು. ಅವರು ಈ ಶಿಡ್ಲಘಟ್ಟ ಭಾಗದಿಂದ ಬಂದಾಗ ನಾವು ಶಿಡ್ಲಘಟ್ಟ ಸರ್ಕಲಲ್ಲಿ ಅವರನ್ನು ಸ್ವಾಗತ ಮಾಡಲಿಕ್ಕೆ ನಿಂತಾಗ ಪೂಜ್ಯರು ಕಾಲು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಇಟ್ಟಾಗ ಮಳೆ ಜರೋ ಅಂತ ನಾವು ಕಂಡ್ಕೊಂಡೆ. ಇಂಥ ಮಹಾನುಭಾವರು ಇವತ್ತು ಈ ಕಲಿಯುಗದಲ್ಲಿ ಇನ್ನು ಬದುಕಿರೋದ್ರಿಂದ ಒಳ್ಳೆ ಮಳೆ ಆಗ್ತಾ ಇದೆ, ಬೆಳೆ ಆಗ್ತಾ ಇದೆ, ನದಿಗಳು ತುಂಬ. ಕಾರ್ಯಕ್ರಮದಲ್ಲಿ ನಗರಸಭೆ ಆಯುಕ್ತ ಲೋಹಿತ್, ಸದಸ್ಯರಾದ ಸ್ವಾತಿ ಮಂಜುನಾಥ್, ಯತೀಶ್, ಜಿಲ್ಲಾ ನಿರ್ದೇಶಕ ವಸಂತ್ ಗೌಡ ಇತರರು ಪಾಲ್ಗೊಂಡಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ ಅವರ ಮದುವೆಗೋ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡ್ಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ಗೆ ಸ್ವಾಗತ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ದೇವನಹಳ್ಳಿ ತಾಲೂಕಿನ ಬಾಲದಿಮ್ಮನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಸ್ವಚ್ಛ ಸಂಕೀರ್ಣ ಕಾರ್ಯಕ್ರಮದಲ್ಲಿ ಸ್ವಚ್ಛ ಸಂಕೀರ್ಣ ಘಟಕಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಚಾಲನೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಲದಿಮ್ಮನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಹಮ್ಮಿಕೊಂಡಿದ್ದ ಸ್ವಚ್ಛ ಸಂಕೀರ್ಣ ಕಾರ್ಯಕ್ರಮದಲ್ಲಿ ಸ್ವಚ್ಛ ಸಂಕೀರ್ಣ ಘಟಕಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಅಂಗವಾಗಿ ದೀಪ ಬೆಳಗುವುದರ ಮೂಲಕ ಚಾಲನೆಯನ್ನು ನೀಡಲಾಯಿತು. ನಂತರ ಮಾತನಾಡಿದ ಅವರು, ದೇವನಹಳ್ಳಿ ತಾಲೂಕನ್ನು ಇಡೀ ರಾಷ್ಟ್ರವಷ್ಟೇ ಅಲ್ಲ, ಇಡೀ ರಾಷ್ಟ್ರದ ಜನತೆ ಇವತ್ತು ನಿತ್ಯೋತ್ಸವ ಕವಿ ದಿವಂಗತ ಡಾಕ್ಟರ್ ನಿಸಾರ್ ಅಹಮದ್ ಅವರು ಬರೆದಿರುವ ನಿತ್ಯೋತ್ಸವ ಕವಿತೆಯನ್ನು ನೆನಪಿಸಿಕೊಳ್ಳುವಂಥದ್ದು. ಹಾಗಾಗಿ ಸ್ವಚ್ಛೋತ್ಸವ ಹೇಗಿರಬೇಕೆಂದರೆ ನಿತ್ಯ ಉತ್ಸವವಾಗಿರಬೇಕು. ಸ್ವಚ್ಛತೆ ಎಂಬುದನ್ನು ಇವತ್ತು ಪ್ರಸ್ತುತವಾಗಿದೆ. ಪ್ಲಾಸ್ಟಿಕ್ ಮುಕ್ತವನ್ನಾಗಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಜಿಲ್ಲೆಯ 102 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನ ತರಲಾಗಿದೆ. ಸಾರ್ವಜನಿಕರು ಸಹಕರಿಸಿ ಉತ್ತಮ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಒತ್ತು ನೀಡಬೇಕು ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಿಳಿಸಿದರು. ಅರಿವನ್ನ ಮೂಡಿಸತಕ್ಕಂತಹ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ಮಾಡಿ ಪಾಲನೆಯನ್ನ ಮಾಡತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮ ತುಂಬಾ ಪೂರಕವಾಗಿರ್ತಕ್ಕಂಥದ್ದು. ಕಾರ್ಯಕ್ರಮಕ್ಕೆ ಶೀರ್ಷಿಕೆ ಸ್ವಚ್ಛೋತ್ಸವ ಮತ್ತು ನಿತ್ಯೋತ್ಸವ. ದೇವನಹಳ್ಳಿಯ ತಾಲೂಕನ್ನು ಇಡೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದ ಜನತೆ ಇವತ್ತು ನಿತ್ಯೋತ್ಸವ ಕವಿಯನ್ನು ನಾವೀಗ ಈ ಒಂದು ಪದದಡಿಯಲ್ಲಿ ನಾವು ನೆನೆಯಬೇಕಾಗುತ್ತೆ. ದಿವಂಗತ ಡಾಕ್ಟರ್ ನಿಸಾರ್ ಅಹಮದ್ ರವರ ಒಂದು ನಿತ್ಯೋತ್ಸವ ಅಂತಕ್ಕಂಥ ಒಂದು ಕವಿತೆಯನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕು. ಹಾಗಾಗಿ ಸ್ವಚ್ಛೋತ್ಸವ ಅದು ಹೇಗಿರಬೇಕು ಅಂದರೆ ನಿತ್ಯ ಉತ್ಸವವಾಗಿರಬೇಕು. ನಮ್ಮ ಕಾರ್ಯಕ್ರಮಗಳಡಿಯಲ್ಲಿ ಪ್ರತಿದಿನನೂ ಕೂಡ ನಾವು ಇವತ್ತು ಎಷ್ಟು ಪ್ರಸ್ತುತ ಸ್ವಚ್ಛತೆ ಅಂತಕ್ಕಂಥದ್ದು ಬಹಳ ಪ್ರಸ್ತುತ. ಇವತ್ತು ಆಹಾರ, ನೀರು, ಗಾಳಿ ಈ ಮೂರು ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ವಿಷಯಗಳಿವತ್ತು ನಾವು. ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ಎಂ ನಾಗರಾಜ್ ಮಾತನಾಡಿ, ಮಹಾತ್ಮ ಗಾಂಧಿಯವರು ನಮ್ಮ ಶೌಚಾಲಯವನ್ನು ನಾವೇ ಸ್ವಚ್ಛಗೊಳಿಸಬೇಕು ಎಂಬ ಮುನ್ನುಡಿಯನ್ನು ನೀಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಸರಳತೆ, ಅಹಿಂಸಾ ತತ್ವ ನಮಗೆಲ್ಲರಿಗೂ ದಾರಿದೀಪವಾಗಲಿ. ಅವರ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸೋಣ ಎಂದು ಕರೆ ನೀಡಿದರು. ಈ ದೇಶದ ಇಬ್ಬರು ಮಹಾನ್ ನಾಯಕರಾದಂಥ
ಮಹಾತ್ಮ ಗಾಂಧೀಜಿಯವರು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯು ಸಹ ಹಿಂದೆ ಆಗಿರೋದ್ರಿಂದ ಆ ಜಯಂತಿಯ ಶುಭಾಶಯಗಳನ್ನು ನಾನು ಮೊದಲಿಗೆ ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅವರಿಬ್ಬರು ಮಹಾನ್ ಮೇರು ವ್ಯಕ್ತಿತ್ವದ ನಾಯಕರು. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯ ದೊರಕಿಸಿಕೊಡೋದಕ್ಕೆ ಒಂದು ಕಡೆ ಬಿಟ್ಟರೆ, ಜನಜೀವನವನ್ನು ಉತ್ತಮಪಡಿಸೋದಕ್ಕೆ ಅತ್ಯಂತ ಅವಶ್ಯಕ ಏನು ಅನ್ನುವ ಅಂಶಗಳ ಬಗ್ಗೆ ಬಹಳ ಹಿಂದೆನೇ ಸಂಶೋಧನೆ ಮಾಡಿ ಸ್ವಚ್ಛತೆಯ ಮಹತ್ವವನ್ನು ನಮಗೆಲ್ಲ ಸಾರಿತು. ಸ್ವಚ್ಛತೆಯೇ ಸ್ವಸ್ಥತೆ ಅನ್ನೋ ಒಂದು ಮಂತ್ರವನ್ನು ಸಹ ಬಹಳ ಹಿಂದೆ ಅವರು ನಮಗೆ ಕೊಟ್ಟರು. ವೈಯಕ್ತಿಕವಾಗಿ ತಮ್ಮ ಶೌಚಾಲಯವನ್ನು ತಾವೇ ಸ್ವಚ್ಛ ಮಾಡಿಕೊಂಡು ಸ್ವಚ್ಛತೆಯ ಮಹತ್ವಕ್ಕೆ ಒಂದು ಮುನ್ನುಡಿಯನ್ನು ಹಾಕಿಕೊಟ್ಟಿದ್ದು. ಬೆಟ್ಟಕೋಟೆ ಗ್ರಾಮಸ್ಥರಿಗೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಸಾಂಕೇತಿಕವಾಗಿ ಕಸ ಸಂಗ್ರಹಿಸಲು ಬಕೆಟ್ ಮತ್ತು ವಸ್ತುಗಳನ್ನು ಕೊಂಡೊಯ್ಯಲು ಬಟ್ಟೆ ಬ್ಯಾಗ್ಗಳನ್ನು ವಿತರಿಸಿದ್ರು. ಹಾಗೂ ಸ್ವಚ್ಛ ಭಾರತ್ ಮಿಷನ್ ಹಾಗೂ ಜಲಜೀವನ್ ಮಿಷನ್ ಅಡಿಯಲ್ಲಿ ಜಿಲ್ಲಾ ಮಟ್ಟದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಪ್ತಾಹ 2020 ಯೋಜನೆಗಳಡಿ ಕಾರ್ಯಕ್ರಮಗಳ ಕಿರುನೋಟ ಪೋಸ್ಟರ್ಗಳನ್ನು ಹಾಗೂ ಸೋಪ್ ಪಿಟ್ ನಿರ್ಮಾಣ ಮತ್ತು ಪೌಷ್ಟಿಕ ಕೈತೋಟ ಅಭಿಯಾನದ ಕರಪತ್ರಗಳನ್ನು ಬಿಡುಗಡೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿ ಕರಿಯಪ್ಪ, ತಹಸೀಲ್ದಾರ್ ಅಜಿತ್ ಕುಮಾರ್ ರೈ, ತಾಲೂಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಸಂತ್ ಕುಮಾರ್, ಬೆಟ್ಟಕೋಟೆ ಪಿಡಿಒ ಬೀರೇಶ್, ತಾಲೂಕಿನ ಇತರೆ ಪಿಡಿಒಗಳು, ಸಾರ್ವಜನಿಕರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್, ದೇವನಹಳ್ಳಿ. ಕಳೆದ ಹಲವು ದಿನಗಳಿಂದ ರಾಜ್ಯಾದ್ಯಂತ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆಗೆ ಇಳಿದಿದ್ದಾರೆ. ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಗುತ್ತಿಗೆ ಹಾಗೂ ಜಿಲ್ಲೆಯ ಹೊರಗುತ್ತಿಗೆ ನೌಕರರ ಸಂಘ ಮತ್ತು ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಕ್ಷೇಮಾಭಿವೃದ್ಧಿಗೆ ಆದ್ಯತೆ ನೀಡಲು ಕ್ರಮ ವಹಿಸಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಸದಸ್ಯ ಪ್ರಭಾಕರ್ ರೆಡ್ಡಿ ಮಾತನಾಡಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವೇತನ ನೀಡುತ್ತಿದ್ದು ಸುಮಾರು 16 ವರ್ಷಗಳಿಂದ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದೇವೆ. ಸರ್ಕಾರ ಯಾವುದೇ ಬೇಡಿಕೆ ಈಡೇರಿಸದಿರುವುದು ನಮಗೆ ಹೆಚ್ಚು ನೋವಾಗಿದೆ. 3 ತಿಂಗಳ ಹಿಂದೆ 90 ದಿನಗಳ ಗಡುವು ನೀಡಿದ್ದು ಸಮಿತಿಯನ್ನ ರಚಿಸಲಾಗಿತ್ತು. ಸಮಿತಿಯಲ್ಲಿ ಯಾವುದೇ ವರದಿ ಸಲ್ಲಿಸಲಿಲ್ಲ. ಈಗ ಮತ್ತೆ ಗಡುವು ನೀಡಿ ಎಂದು ಹೇಳುತ್ತಿದ್ದಾರೆ. ಸುಮಾರು ವರ್ಷಗಳಿಂದ ಮುಂದೂಡುತ್ತಾ ಬಂದಿದ್ದಾರೆ. ಕಾಯಂ ನೌಕರರಿಗೆ ನೀಡುತ್ತಿರುವ ವೇತನದಂತೆ ನಮಗೂ ನೀಡಿ ಎಂದು ಒತ್ತಾಯಿಸಿದರು. ಏನು ಹೇಳ್ತಿದ್ದಾರೆ, ನಮಗೆ ಮತ್ತೆ 9 ದಿನಗಳ ಕಾಲಾವಕಾಶ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಕೇಳ್ತಿದ್ದಾರೆ. ಇದೇ ರೀತಿ ಮುಂದುವರ್ತಾ 15 ವರ್ಷದಿಂದ ಹಿಂಗೆ ಮುಂದೂಡ್ತಾನೆ ಬಂದಿದ್ದಾರೆ. ನಮಗೆ ಯಾವುದೇ ಸೇವಾ ಭದ್ರತೆ ಆಗಲಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಲಿ ಸಿಗ್ತಾ ಇಲ್ಲ. ಕಾಯಂ ನೌಕರರಿಗೆ ಏನಿದೆ ಬೇಸಿಕ್ ಆ ಸ್ಯಾಲ್ರಿನ ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇರೋದು, ಮತ್ತು ಸೇವಾ ಭದ್ರತೆ ಕೊಡಿ ಅಂತ ಕೇಳ್ತಿರೋದು, ಮತ್ತು ಆರೋಗ್ಯ ವಿಮೆ ಇತರೆ ಇದು ಕಾಯಂ ನೌಕರರಿಗೆ ಯಾವ ರೀತಿ ಸೌಲಭ್ಯಗಳಿದೆ ಅದನ್ನು ನಮಗೆ ಒದಗಿಸಿಕೊಡಿ ಅಂತೇಳ್ಬಿಟ್ಟು ನಾವು ಕೇಳ್ತಾನೆ ಬಂದಿದ್ದೀವಿ. ಯಾವುದಕ್ಕೂ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ನಾವು ಹತಾಶರಾಗಿ ಬೇರೆ ವಿಧಿ ಇಲ್ಲದೆ ಈಗ ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ. ಇದೀಗ 10ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ದಯವಿಟ್ಟು ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಪರಿಗಣಿಸಿ ನಮಗೆ ಸೂಕ್ತ ನ್ಯಾಯ ಕಣ್ಣೀರನ್ನು ನೋಡಿ ಸರ್ಕಾರ ಎಷ್ಟೋ ಸರ್ಕಾರಗಳು ನಾವು ಎಷ್ಟೋ ಸಲ ಸ್ಟ್ರೈಕ್ ಮಾಡಿದಾಗ ಭರವಸೆಗಳನ್ನ ಕೊಟ್ಟರು, ಬಂದರು, ಭರವಸೆ ಕೊಟ್ಟರು, ನಾವಿದ್ದೀವಿ ನಿಮ್ಮೊಟ್ಟಿಗೆ ಅಂದರು. ಶ್ರೀರಾಮುಲು ಕೂಡ ಹೇಳಿದ್ರು, ಅವರು ನಾನಿದ್ದೀನಿ, ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ, ನಾನು ನಿಮ್ಗೆ ಬೇಕಾದ ಎಲ್ಲ ಸಹಾಯ ಮಾಡ್ತೀನಿ ಅಂದರು. ಇದುವರೆಗೂ ಬೀದಿಗೆ ಬಿಡ್ತಾ ಇದ್ದಾರೆ ವಿನ ನಮಗೆ ಜನಸೇವೆ ಮಾಡಲಿಕ್ಕೆ, ನಿರಾಳವಾಗಿ ಮಾಡಲಿಕ್ಕೆ ನಮಗೆ ಬೇಕಾದಂಥ ಈ ಸಹಾಯನ ಯಾವ ಸರ್ಕಾರ ಕೂಡ ಮಾಡಲಿಲ್ಲ. ದಯಮಾಡಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, ಸಮಾನ ಕೆಲಸಕ್ಕೆ ಸಮಾನ ವೇತನ. ವೇತನ ಅಂದರೆ ಏನೋ ಎಷ್ಟೋ ತಗೊಬಿಡ್ತಾರೆ ಅಂದ್ಕೊಂಡಿದ್ದೀರಾ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. 10 ರಿಂದ 12 ಸಾವಿರ ಅಷ್ಟೇ ನಮ್ಮ ಕೈ ಸಿಗ್ತಾ ಇರೋದು. ಅದಕ್ಕೆ 12,000 ಎಲ್ಲಿ ನನ್ನ ಸಮಾನವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಇನ್ನೊಬ್ಬ ಸ್ಟಾಫ್ ನರ್ಸ್ 40,000 ತಗೋತಾ ಇದ್ದಾರೆ ಅಂದಾಗ ಅವರಿಲ್ಲಿ ರಿಸ್ಕ್ ಅಲಯನ್ಸ್ ಆಗಿ ಅವರಿಗೆ ಎಕ್ಸ್ಟ್ರಾ ಕೂಡ ಕೊಡ್ತಾ ಇದ್ದೀರಿ, ಸಂತೋಷ, ಅವರು ತಗೊಳ್ಳಿ, ಬೇಡ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಜಗದೀಶ್ ಕೆ ನಾಯಕ್, ಉಪವಿಭಾಗಾಧಿಕಾರಿ ಅರುಳ್ ಕುಮಾರ್, ಕಿರಿಯ ಆರೋಗ್ಯ ಸಹಾಯಕಿ ಸಾವಿತ್ರಿ, ವಿಜಯಪುರ ವೃತ್ತ ನಿರೀಕ್ಷಕ ಮಲ್ಲಿಕಾರ್ಜುನ್ ಮತ್ತಿತರರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್, ದೇವನಹಳ್ಳಿ. ಉತ್ತರ
ಪ್ರದೇಶದಲ್ಲಿ ದಲಿತ ಯುವತಿ ಮೇಲೆ ನಡೆದ ಅತ್ಯಾಚಾರವನ್ನ ಖಂಡಿಸಿ ಶಿಡ್ಲಘಟ್ಟದಲ್ಲಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಮನವಿಯನ್ನ ಸಲ್ಲಿಸಿದರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ದಲಿತ ಸಂಘರ್ಷ ಸಮಿತಿ, ನಾಯಕರ ಯುವ ಸೇನೆ, ನಾಯಕರ ಯುವ ಪಡೆ, ವಾಲ್ಮೀಕಿ ಯುವ ಸೇನೆ ಸೇರಿದಂತೆ ನಾನಾ ಸಂಘಟನೆಗಳ ನೇತೃತ್ವದಲ್ಲಿ ಉತ್ತರ ಪ್ರದೇಶದಲ್ಲಿ ದಲಿತ ಯುವತಿ ಮೇಲೆ ನಡೆದ ಅತ್ಯಾಚಾರವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ತಾಲೂಕು ಕಚೇರಿ ಮುತ್ತಿಗೆ ಹಾಕಿದ ಪ್ರತಿಭಟನೆಕಾರರು ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಅಲ್ಲಿ ದಲಿತರಿಗೆ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಇಲ್ಲವಾಗಿದೆ ಎಂದು ಯೋಗಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಏನು ದಲಿತ ಮಗಳ ಈಗ ಏನು ಅತ್ಯಾಚಾರ ಆಗಿದೆ ಅವ್ರನ್ನ ಕೂಡಲೇ ಗಲ್ಲಿಗೇರಿಸಿ ಅವ್ರ ಮತ್ತೆ ಆ ಸೀಟಲ್ಲೇ ಮುಂದುವರಿಸಬೇಕು. ಇಲ್ಲ ತಕ್ಷಣವೇ ಅವನು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಇಲ್ಲ ಮನೆಗೆ ಹೋಗ್ಬೇಕು ಅವರು ಅಂತ ಹೇಳ್ತಾ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಈ ಸಂವಿಧಾನ ಅಡಿಯಲ್ಲಿ ನಾವೆಲ್ಲನೂ ಈ ಹೋರಾಟದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಕ್ಕಳಾಗಿ ಎಲ್ಲಿ ಅನ್ಯಾಯ ಆದರೂ ಸಹ ಧ್ವನಿಯಾಗಿ ಅಂಬೇಡ್ಕರ್ ಬರೆದ ಸಂವಿಧಾನದಡಿ ಅಧಿಕಾರ ಪಡೆದ ಸಿಎಂ ಸ್ಥಾನದಲ್ಲಿ ಕುಳಿತ ಯೋಗಿ ಆದಿತ್ಯನಾಥ್ ಅವರ ಆಡಳಿತದಲ್ಲಿ ದಲಿತರಿಗೆ ನ್ಯಾಯ ರಕ್ಷಣೆ ಭದ್ರತೆ ನೀಡದೆ ಸಂವಿಧಾನದ ಕಗ್ಗೋಲೆ ಆಗಿದೆ. ಒಂದೇ ಒಂದು ಕ್ಷಣವೂ ಯೋಗಿ ಅವರು ಸಿಎಂ ಸ್ಥಾನದಲ್ಲಿ ಕೂರುವ ನೈತಿಕತೆಯನ್ನು ಕಳೆದುಕೊಂಡಿದ್ದಾರೆ ಎಂದು ದೂರಿದರು. ಕೂಡಲೇ ಸಿಎಂ ಯೋಗಿ ರಾಜೀನಾಮೆ ನೀಡಬೇಕು, ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗುವಂತೆ ನೋಡಿಕೊಳ್ಳಬೇಕು, ದೇಶದಲ್ಲಿನ ಎಲ್ಲ ದಲಿತರು ಮಹಿಳೆಯರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಕೋರಿ ರಾಷ್ಟ್ರಪತಿಗಳಿಗೆ ಮನವಿಯನ್ನು ತಹಶೀಲ್ದಾರ್ ಮೂಲಕ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾದಿಗ ದಂಡೋರದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜ್, ದಾಸಂಸ ತಾಲೂಕು ಸಂಚಾಲಕ ಎಎನ್ ವೆಂಕಟೇಶ್, ತಾತಳ್ಳಿ ಚಲಪತಿ, ಮುತ್ತೂರು ವೆಂಕಟೇಶ್ ಇನ್ನಿತರರು ಪ್ರತಿಭಟನೆ ನೇತೃತ್ವ ವಹಿಸಿದ್ದರು. ವೀರಾಪುರ ಮಂಜುನಾಥ್, ಇ ನ್ಯೂಸ್, ಶಿಡ್ಲಘಟ್ಟ. ಕೊರೋನಾ ಸಮಯದಲ್ಲಿ ಸರ್ಕಾರ ಕೆಲವರನ್ನ ಮಾತ್ರ ಗುರುತಿಸಿ ಪರಿಹಾರ ನೀಡಿದೆ. ಆದರೆ ಖಾಸಗಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಶಿಕ್ಷಕರಿಗೆ ಬಿಡುಗಾಸು ನೀಡಲಿಲ್ಲ. ಕಳೆದ 4-5 ತಿಂಗಳಿಂದ ಕೆಲಸವೂ ಇಲ್ಲದೆ ಸಂಬಳವೂ ಇಲ್ಲದೆ ಪರದಾಡುವಂತಾಗಿದೆ. ತೀರಾ ಸಂಕಷ್ಟದಲ್ಲಿರುವ ಕೆಲವು ಶಿಕ್ಷಕರನ್ನ ಗುರುತಿಸಿ ನಮ್ಮ ಕೈಲಾದ ಸಹಾಯ ಮಾಡುತ್ತಿದ್ದೇವೆ. ಇದು ನನ್ನ ಗುರುಕಾಣಿಕೆ ಅಂತ ಭಾವಿಸಿ ಎಂದು ಸ್ವಾಬಿಸ್ಟಿ ಟೀಮ್ ಆಫ್ ಗುಡ್ ವರ್ಕ್ ಸಂಸ್ಥೆ ಸಂಚಾಲಕಿ ನರ್ಮದಾ ನುಡಿದರು. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಗುರುಕುಲ ಆಶ್ರಮದಲ್ಲಿ ಸ್ವಾಬಿಸ್ಟಿ ಟೀಮ್ ಆಫ್ ಗುಡ್ ವರ್ಕ್ ಸಂಸ್ಥೆಯಿಂದ ಖಾಸಗಿ ಶಾಲಾ ಶಿಕ್ಷಕರಿಗೆ ರೇಷನ್ ಕಿಟ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸ್ವಾಬಿಸ್ಟಿ ಟೀಮ್ ಆಫ್ ಗುಡ್ ವರ್ಕ್ ಸಂಸ್ಥೆ ಸಂಚಾಲಕಿ ನರ್ಮದಾ, ಕೊರೋನಾ ಮಹಾಮಾರಿ ಅನೇಕ ವಿಭಾಗಗಳಿಗೆ ವಿಭಿನ್ನವಾದ ಪಾಠ ಕಲಿಸಿದೆ. ಹಿಂದೆಂದೂ ಕಾಡದ ಸಂಕಷ್ಟವನ್ನ ಸೃಷ್ಟಿಸಿದೆ. ಕೂಲಿ ಕಾರ್ಮಿಕರ ಬದುಕು ಒಂದು ಮಾದರಿಯಾಗಿದೆ. ಮಧ್ಯಮ ವರ್ಗದ ಜನರ ಸಂಕಷ್ಟ ಮತ್ತೊಂದು ಮಾದರಿಯಲ್ಲಿ ಇದೆ. ಕೆಲವರಿಗೆ ಮಾತ್ರ ಸರ್ಕಾರ ಪರಿಹಾರ ಘೋಷಣೆ ಮಾಡಿತ್ತು. ಆದರೆ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಮಾತ್ರ ಬಿಡುಗಾಸು ನೀಡಿಲ್ಲ. ಕಳೆದ 4-5 ತಿಂಗಳಿಂದ ಕೆಲಸವೂ ಇಲ್ಲದೆ ಸಂಬಳವೂ ಇಲ್ಲದೆ ಜೀವನದಲ್ಲಿ ಸಂಕಷ್ಟ ಎದುರಿಸುತ್ತಿದ್ದಾರೆ. ಕೆಲವರು ತರಕಾರಿ ಮಾರಾಟ ಮಾಡಿಕೊಂಡು ಜೀವನ ನಡೆಸುತ್ತಿದ್ರೆ, ಮತ್ತೆ ಕೆಲವರು ಕಂಪನಿಗಳಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುವ ಪರಿಸ್ಥಿತಿ ಉಂಟಾಗಿದೆ. ಮತ್ತೆ ಕೆಲವರು ಕೂಲಿ ಕೆಲಸವನ್ನ ಮಾಡಿಕೊಂಡಿದ್ದಾರೆ ಎಂಬ ಮಾಹಿತಿ ತಿಳಿದು ಬೇಸರ ಮೂಡಿಸಿದೆ ಎಂದು ಸ್ವಾಬಿಸ್ಟಿ ಟೀಮ್ ಆಫ್ ಗುಡ್ ವರ್ಕ್ ಸಂಸ್ಥೆ ಸಂಚಾಲಕಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ನರ್ಮದಾ ತಮ್ಮ ಮನದಾಳವನ್ನ ಹಂಚಿಕೊಂಡ್ರು. ಈ ಸಂದರ್ಭದಲ್ಲಿ ಪರಿಸರ ಪ್ರೇಮಿ ಗುಂಪು ಮರದ ಆನಂದ್ ಮಹಂತೇಶ್, ಗುರುಕುಲಾಶ್ರಮದ ಮೇಲ್ವಿಚಾರಕ ನಾರಾಯಣಸ್ವಾಮಿ ಇತರರು ಪಾಲ್ಗೊಂಡಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್, ಚಿಕ್ಕಬಳ್ಳಾಪುರ. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕೆಂದು ಆರೋಗ್ಯ ಸಹಾಯಕರು ಕಳೆದ 10 ದಿನಗಳಿಂದ ಮುಷ್ಕರ ಮಾಡುತ್ತಿದ್ದರೂ ಸರ್ಕಾರ ಸ್ಪಂದಿಸಿಲ್ಲವೆಂದು ಆರೋಗ್ಯ ಸಹಾಯಕಿ ವಿನುತಾ ಆಪಾದಿಸಿದರು. ಕಳೆದ 10 ದಿನಗಳಿಂದ ಗೌರಿಬಿದನೂರು ಮಿನಿ ವಿಧಾನಸೌಧದ ಮುಂದೆ ಆರೋಗ್ಯ ಸಹಾಯಕಿಯರಿಂದ ಪ್ರತಿಭಟನೆ ನಡೆಯುತ್ತಿದೆ. ಇಂದು ಗೌರಿಬಿದನೂರು ಮಿನಿ ವಿಧಾನಸೌಧದ ಮುಂದೆ ಧರಣಿ ನಿರತ ಆರೋಗ್ಯ ಸಹಾಯಕಿಯರನ್ನ ಉದ್ದೇಶಿಸಿ ಆರೋಗ್ಯ ಸಹಾಯಕಿ ವಿನುತಾ ಮಾತನಾಡಿ, ಸುಮಾರು 8ರಿಂದ 10 ವರ್ಷದಿಂದ ಹೊರಗುತ್ತಿಗೆ ಹಾಗೂ ಒಳಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಆರೋಗ್ಯ ಸಹಾಯಕರು ಮುಷ್ಕರ ಮಾಡುತ್ತಿದ್ದರೂ ಸರ್ಕಾರ ಸ್ಪಂದಿಸದ ಕಾರಣ ಇಂದು ಧರಣಿ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಸುಮಾರು ಇವತ್ತಿಗೆ ನಾವು 10 ದಿನ ಆಯಿತು ಈ ಮುಷ್ಕರಕ್ಕೆ ಕಾಲಿಟ್ಟು. 10 ದಿನದಿಂದ ಸರ್ಕಾರ ನಮ್ಮ ಬಗ್ಗೆ ಯಾವುದೇ ಕಿವಿಯನ್ನು ಹೊಡ್ಡಿಲ್ಲ. ನಮ್ಮ ಬೇಡಿಕೆಗಳು 14 ಬೇಡಿಕೆಗಳಿವೆ. ಅದರಲ್ಲಿ ಮೈನು
ಸಮಾನ ಕೆಲಸಕ್ಕೆ ಸಮಾನ ವೇತನ ಹಾಗೂ ಸೇವಾ ಭದ್ರತೆ ಈ ಎರಡು ಸೇವೆಗಳನ್ನು ನಮಗೆ ಕೊಡಲೇಬೇಕು ಅಂತ ಹೇಳಿ ಮುಷ್ಕರ ಮಾಡ್ತಾ ಇದ್ದೀವಿ. 10 ದಿನದಿಂದ ನಾವು ಮನೆಯಲ್ಲೇ ಇದ್ದು ಮುಷ್ಕರ ಮಾಡಿದ್ದೀವಿ ಶಾಂತ ರೀತಿಯಲ್ಲಿ. ಗಾಂಧೀಜಿ ಅವರು ಏನು ಹೇಳಿದ್ದಾರೆ ಶಾಂತ ರೀತಿಯ ಹೋರಾಟ ಅಂತ, ಆ ತತ್ವಗಳನ್ನು ಅಳವಡಿಸಿಕೊಂಡು ನಾವು ಶಾಂತ ರೀತಿಯಲ್ಲಿ ಹೋರಾಡ್ತಾ ಇದ್ರು ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸರ್ಕಾರಕ್ಕೆ ಯಾವುದೇ ರೀತಿ ಕಿವಿ ನಮ್ಮ ಕಡೆ ಒಡ್ತಾ ಇಲ್ಲ. ಆದ್ರೂ ನಾವು ಯಾವುದೇ ಕಿರುಕುಳ ಕೊಡದೆ ಯಾವುದೇ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಸರ್ಕಾರ ರಾಜಕಾರಣಿಗಳಿಂದ ರಾಜಕಾರಣಿಗಳಿಗಾಗಿ ಎಂಬಂತೆ ವರ್ತಿಸುತ್ತಿದೆ ಎಂದರು. ನಮ್ಮ 14 ಬೇಡಿಕೆಗಳು ಈಡೇರುವವರೆಗೂ ನಾವು ಮುಷ್ಕರ ಹಿಂಪಡೆಯುವುದಿಲ್ಲ, ಅಧಿಕಾರಿಗಳ ಬೆದರಿಕೆಗಳಿಗೆ ನಾವು ಭಯಪಡುವುದಿಲ್ಲ ಎಂದು ವಿನುತಾ ತಿಳಿಸಿದರು. ಧರಣಿಯಲ್ಲಿ ಡಾಕ್ಟರ್ ಶ್ರೀಹರ್ಷ ರಾಜಶೇಖರ್, ನವೀನ್, ಹೇಮಾ, ಲೀಲಾವತಿ, ರಫೀಕ್ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ ಅವರ ಮದುವೆಗೋ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವ್ ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡ್ಲೆ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಗಾಂಧಿ ಜಯಂತಿ ಪ್ರಯುಕ್ತ ವೀಕೆಂಡ್ ಟ್ರೆಕ್ಕಿಂಗ್ ಗ್ರೂಪ್ ವತಿಯಿಂದ ಸ್ಕಂದಗಿರಿಯಲ್ಲಿ ರಾಷ್ಟ್ರಗೀತೆಯನ್ನು ಹಾಡುವ ಮೂಲಕ ಗಾಂಧಿ ಜಯಂತಿಯನ್ನು ಆಚರಿಸಿದವು. ಸ್ಕಂದಗಿರಿಯನ್ನು ವೀಕ್ಷಿಸಲು ಬಂದವರಿಗೆ ಸಿಹಿಯನ್ನು ಹಂಚಿ ಸಂಭ್ರಮಿಸಿದರು. ವೀಕೆಂಡ್ ಟ್ರೆಕ್ಕಿಂಗ್ ಗ್ರೂಪಿನ ಸದಸ್ಯರುಗಳಾದ ಬಿಪಿ ಲೋಕೇಶ್, ಮಹೇಶ್ ಪಟೇಲ್, ರಾಜೇಶ್, ಜಗದೀಶ್, ನಾಗರಾಜ್, ವಿಶ್ವ, ಪ್ರವೀಣ್ ಇನ್ನೂ ಅನೇಕ ಸದಸ್ಯರುಗಳು ಪಾಲ್ಗೊಂಡಿದ್ದರು. ಬಾಗೇಪಲ್ಲಿ ಪಟ್ಟಣದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗೃಹ ಕಚೇರಿಯಲ್ಲಿ ಜನತಾ ದರ್ಶನ ಸಭೆಯಲ್ಲಿ ಸಮಸ್ಯೆಗಳನ್ನು ಹೊತ್ತು ತಾಲೂಕಿನ ವಿವಿಧ ಗ್ರಾಮೀಣ ಭಾಗಗಳಿಂದ ಬಂದ ಜನರ ಯೋಗಕ್ಷೇಮವನ್ನು ವಿಚಾರಿಸಿ ನಂತರ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ತಾವೆಲ್ಲರೂ ವಿವಿಧ ಸಮಸ್ಯೆಗಳ ಪರಿಹಾರಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ. ಖಂಡಿತವಾಗಿಯೂ ಅವುಗಳಿಗೆ ಪರಿಷ್ಕಾರ ನೀಡುತ್ತೇನೆ. ತಾವು ಸಹ ತಮ್ಮ ಆರೋಗ್ಯಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದರು. ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಆಲಿಸಿದರು. ಸ್ತ್ರೀ ಶಕ್ತಿ ಸಂಘಗಳಿಗೆ ನೇರ ಸಾಲ ಯೋಜನೆಯಲ್ಲಿ ಸಾಲಕ್ಕಾಗಿ ಅರ್ಜಿಗಳನ್ನು ಪಡೆದು ಸಮಸ್ಯೆಗಳನ್ನು ಆಲಿಸಿದರು. ಆರೋಗ್ಯ ಚೆನ್ನಾಗಿಲ್ಲ ಎಂದವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ಏರ್ಪಾಟು ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಅಮರನಾಥ ರೆಡ್ಡಿ, ಬಾರ್ ಶ್ರೀನಿವಾಸ ರೆಡ್ಡಿ, ಆಪ್ತ ಕಾರ್ಯದರ್ಶಿ ಮೋಹನ್ ಮತ್ತಿತರರು ಹಾಜರಿದ್ದರು. ಗೌರಿಬಿದನೂರು ತಾಲೂಕಿನ ಗಂಗಸಂದ್ರ ಗ್ರಾಮದಲ್ಲಿ 3 ಲಕ್ಷ ರು ಖರ್ಚಿನೊಂದಿಗೆ ನಿರ್ಮಾಣ ಮಾಡಿದ ಹೆಬ್ಬಾಗಿಲು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾತನಾಡಿದ ಸಮಾಜ ಸೇವಕ ಪುಟ್ಟಸ್ವಾಮಿ ಗೌಡ, ಗ್ರಾಮಗಳಿಗೆ ಹೆಬ್ಬಾಗಿಲು ಭೂಷಣವಿದ್ದಂತೆ. ಗ್ರಾಮಸ್ಥರ ಮನವಿ ಮೇರೆಗೆ ನನ್ನ ಸ್ವಂತ ಖರ್ಚಿನಿಂದ ಈ ಊರ ಬಾಗಿಲು ನಿರ್ಮಾಣ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಕೋಚಿಮೂಲ್ ಮಾಜಿ ಅಧ್ಯಕ್ಷ ಕಾಂತರಾಜು, ಜಿಲ್ಲಾ ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ, ಅಬ್ದುಲ್ಲಾ, ನರಸಿಂಹಮೂರ್ತಿ, ಮಂಜುಳಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯಲ್ಲಿರುವ ಗಾಂಧಿ ಕೊಳಾಯಿ ಬಳಿ ಅಷ್ಟಲಕ್ಷ್ಮಿ ಸೇವಾ ಸಮಿತಿ ಟ್ರಸ್ಟ್ ಸಂಘದ ವತಿಯಿಂದ ಗಾಂಧಿ ಪ್ರತಿಮೆಗೆ ಹೂವಿನ ಹಾರ ಹಾಕಿ ಸರಳವಾಗಿ ಗಾಂಧಿ ಜಯಂತಿ ನೆರವೇರಿಸಿದರು. ತದನಂತರ ಪ್ರಾರ್ಥನೆ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಹೋರಾಟಗಾರರು ಭಾಗವಹಿಸಿದರು. ಬಾಲ್ಯದಲ್ಲಿ ಮಾಡಿದ ತಪ್ಪುಗಳನ್ನು ನೆನೆದು ಅದಕ್ಕೆ ಪಶ್ಚಾತ್ತಾಪ ಪಟ್ಟು ತನಗೆ ತಾನೇ ಶಿಕ್ಷೆಗೆ ಗುರಿಪಡಿಸಿಕೊಂಡ ಮಹಾನ್ ವ್ಯಕ್ತಿಯಾಗಿ ಮಹಾತ್ಮ ಗಾಂಧೀಜಿಯವರು ಬೆಳೆದರು. ಅವರೊಬ್ಬ ವಕೀಲರು, ಪತ್ರಕರ್ತರು ಆಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡು ಅಹಿಂಸಾ ಮಾರ್ಗದಲ್ಲಿಯೇ ಸ್ವಾತಂತ್ರ್ಯ ದಕ್ಕಿಸಿಕೊಟ್ಟು ಯುವಜನರಿಗೆ ಮಾದರಿಯಾಗಿದ್ದಾರೆ ಎಂದು ಸಾಹಿತಿ ಸರಸಮ್ಮ ಅಭಿಪ್ರಾಯಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ವಾಪಸಂದ್ರದ ಜಚಿನಿ ಕಾಲೇಜಿನ ಸಮೂಹ ಸಂಸ್ಥೆಗಳು ಹಮ್ಮಿಕೊಂಡಿದ್ದ 151ನೇ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನಾಚರಣೆ ಕಾರ್ಯಕ್ರಮ
ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಚ್ಚನಿ ಕಾಲೇಜುಗಳ ಆಡಳಿತಾಧಿಕಾರಿ ಶಿವಜ್ಯೋತಿ ಮಾತನಾಡಿ, ಸ್ವಚ್ಛತೆಗೆ ಮತ್ತು ಸಮಯ ಪ್ರಜ್ಞೆಗೆ ಹೆಸರಾಗಿದ್ದ ಮಹಾತ್ಮ ಗಾಂಧೀಜಿ ಆದರ್ಶಗಳನ್ನು ನಾವೆಲ್ಲ ರೂಢಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯೆ ಅಂಬಿಕಾ, ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಅಧ್ಯಕ್ಷ ಕೃಷ್ಣಪ್ಪ, ರಂಗ ನಿರ್ದೇಶಕ ಕಲಾವಿದ ಎ.ವಿ. ವೆಂಕಟರಾಮ್, ಪ್ರಾಂಶುಪಾಲ ಶ್ರೀನಿವಾಸ್, ಹರೀಶ್ ಇತರರು ಭಾಗವಹಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್, ಚಿಕ್ಕಬಳ್ಳಾಪುರ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ 19 ವರ್ಷದ ಮನಿಷಾ ವಾಲ್ಮೀಕಿರವರ ಮೇಲೆ 4 ಜನ ಕಿಡಿಗೇಡಿಗಳು ಸ್ನೇಹ ಬೆಳೆಸುವ ನೆಪವೊಡ್ಡಿ ಅತ್ಯಾಚಾರ ಮಾಡಿ ಬೆನ್ನು ಮೂಳೆ, ಕೈಕಾಲುಗಳನ್ನು ಮತ್ತು ನಾಲಿಗೆಯನ್ನ ಕತ್ತರಿಸಿ ವಿಕೃತ ಮೆರೆದ ಕಿಡಿಗೇಡಿಗಳನ್ನು ಎನ್ಕೌಂಟರ್ ಮಾಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಮಾಲೂರು ಪಟ್ಟಣದಲ್ಲಿ ಪಂಚಿನ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಮಂಜುನಾಥ್ಗೆ ಮನವಿ ಸಲ್ಲಿಸಿದರು. ತಾಲೂಕು ಸಂಚಾಲಕ ಎಸ್.ಎಂ. ವೆಂಕಟೇಶ್ ಮಾತನಾಡಿ, ಕಿಡಿಗೇಡಿಗಳನ್ನು ಎನ್ಕೌಂಟರ್ ಮಾಡಬೇಕು ಹಾಗೂ ಸಾಕ್ಷಿಗಳನ್ನು ನಾಶಪಡಿಸುವ ದಿಟ್ಟಿನಲ್ಲಿ ಪೊಲೀಸರು ಮನಿಷಾ ಕಳೆಬರವನ್ನ ಸುಟ್ಟು ಹಾಕಿರುವ ಪೊಲೀಸ್ ಅಧಿಕಾರಿಗಳನ್ನು ಕರ್ತವ್ಯದಿಂದ ವಜಾಗೊಳಿಸಬೇಕು ಹಾಗೂ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅಧಿಕಾರಕ್ಕೆ ಬಂದಾಗಿನಿಂದ ನಡೆದಿರುವ ಅತ್ಯಾಚಾರ, ಕೊಲೆ, ಸುಲಿಗೆ, ದರೋಡೆ ಪ್ರಕರಣಗಳನ್ನು ಸಿಐಇಗೆ ಒಪ್ಪಿಸಬೇಕು ಹಾಗೂ ಆದಿತ್ಯನಾಥ್ ಅವರು ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಚವ್ವೇನಹಳ್ಳಿ ವಿಜಿ, ಎಸ್ಎಂ ಮುರಳಿ, ಪ್ರಕಾಶ್, ಬಂಡಹಳ್ಳಿ ನಾರಾಯಣಸ್ವಾಮಿ, ಕೃಷ್ಣಪ್ಪ, ಮಂಜುನಾಥ್, ಮುನಿರಾಜು, ಶ್ಯಾಮಣ್ಣ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದ್ದರು. ಗೌರಿಬಿದನೂರು ನಗರದ ಎಂಜಿ ವೃತ್ತದಲ್ಲಿ ಸಿಐಟಿಯು, ಪ್ರಾಂತ್ಯ ರೈತ ಸಂಘ ಮತ್ತು ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿ ತಂದಿರುವ ರೈತ ವಿರೋಧಿ ಕಾರ್ಪೊರೇಟ್ ಕಂಪನಿಗಳ ಪರವಾದ ಭೂ ಸುಧಾರಣೆ ಕಾಯ್ದೆ, ಎಪಿಎಂಸಿ ಕಾಯ್ದೆ, ವಿದ್ಯುತ್ ಕಾಯ್ದೆ, ಅಗತ್ಯ ವಸ್ತುಗಳ ಕಾಯ್ದೆಗಳ ಗುತ್ತಿಗೆ, ಕೃಷಿ ಮಾರುಕಟ್ಟೆ ಕಾಯ್ದೆಗಳ ಹಾಗೂ ಕಾರ್ಮಿಕ ವಿರೋಧಿ ತಿದ್ದುಪಡಿ ಕಾಯ್ದೆಗಳನ್ನು ಹಿಂಪಡೆಯುವ ಸಲುವಾಗಿ ಪ್ರತಿಭಟನೆ ಮತ್ತು 1 ದಿನದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಜಿ. ಸಿದ್ದಗಂಗಪ್ಪ, ದೇಶವ್ಯಾಪ್ತಿ ಈ ಸುಧಾರಣೆಗಳ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತಿದ್ದರೂ ನೀತಿ ಮತ್ತು ಲಜ್ಜೆಗೆಟ್ಟ ಸರ್ಕಾರಗಳು ಇವುಗಳನ್ನು ಪರಿಗಣಿಸದೆ ಹೋರಾಟಗಳಿಗೆ ಕಿಂಚಿತ್ತೂ ಬೆಲೆ ಕೊಡದೆ ಸರ್ವಾಧಿಕಾರಿ ಧೋರಣೆ ಆಡಳಿತ ನಡೆಸುತ್ತಿದೆ. ಇದನ್ನು ಖಂಡಿಸಿ ರೈತರು ಇದೇ ನವೆಂಬರ್ 26 ಮತ್ತು 27ರಂದು ದೆಹಲಿ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾಯ್ದೆಗಳು ಹಿಂಪಡೆಯುವವರೆಗೂ ಪ್ರತಿಭಟನೆ ಮಾತ್ರ ನಿಲ್ಲೋದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ರೈತ ಮುಖಂಡ ಮತ್ತು ವಕೀಲ ಎಂಆರ್ ಲಕ್ಷ್ಮೀನಾರಾಯಣ್, ಪ್ರಾಂತ್ಯ ರೈತ ಸಂಘ ಅಧ್ಯಕ್ಷ ಎನ್ಆರ್ ರವಿಚಂದ್ರ ರೆಡ್ಡಿ, ಕರ್ವೆ ಅಧ್ಯಕ್ಷ ಜಿಎಲ್ ಅಶ್ವಥ್ ನಾರಾಯಣ್, ಪ್ರಭಾ ನಾರಾಯಣಗೌಡ, ಕೆವಿ ಬಾಲಕೃಷ್ಣ ಮುಂತಾದವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಲಿತರ ಸ್ಮಶಾನ ನಿರ್ಮಾಣ ತಗಾದೆ, 2 ಗುಂಪುಗಳ ನಡುವೆ ಭುಗಿಲೆದ್ದ ಗಲಾಟೆ, ಮಾರಾಮಾರಿ, ಪೊಲೀಸರ ಸಕಾಲಿಕ ಮಧ್ಯಪ್ರವೇಶ, ತಪ್ಪಿದ ಅನಾಹುತ. ಹದಗೆಟ್ಟು ಹೋದ ಗ್ರಾಮದ ರಸ್ತೆ ಇಂದು ನಾಳೆ ಸರಿ ಹೋಗುತ್ತದೆಂದು ಹುಸಿಯಾಗಿತ್ತು. ಈ ನ್ಯೂಸ್ ವರದಿ ಇಂಪ್ಯಾಕ್ಟ್. ರಸ್ತೆ ಕಾಮಗಾರಿ ಶುರು ಮಾಡಿದ ಅಧಿಕಾರಿಗಳು. ಸರ್ಕಾರಗಳು ಮಾಡಲಾರದ ಕೆಲಸಗಳನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ತಮ್ಮ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಮೂಲಕ ಜಾರಿಗೆ ತರುತ್ತಿದ್ದಾರೆ. ಮಹಾತ್ಮ ಗಾಂಧಿ ಗ್ರಾಮೀಣ ಖಾತ್ರಿ ಯೋಜನೆಯಡಿ ಸ್ವಚ್ಛ ಸಂಕೀರ್ಣ ನಿರ್ಮಾಣಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಚಾಲನೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್. ವಂದನೆಗಳೊಂದಿಗೆ ಮಧುಶ್ರೀ.